ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ತಮಿಳುನಾಡು ಸಿಎಂ ವಿಜಯ್ ನಟನೆಯ ಜನನಾಯಕನ್ಗೆ ಮಿಕ್ಸೆಡ್ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ಅದರ ನಡುವೆ ಈ ಸಿನಿಮಾ ಮೊದಲ ದಿನ ಭರ್ಜರಿ ಗಳಿಕೆ ಕಂಡಿತ್ತು. ಆದರೆ ಶುಕ್ರವಾರ ಅಂದರೆ ಎರಡನೇ ದಿನ 60% ಕುಸಿತ ಆಗಿದೆ ಇದರ ಗಳಿಕೆಯಲ್ಲಿ. ಎಚ್ ವಿನೋದ್ ನಿರ್ದೇಶನದ ಈ ಸಿನಿಮಾ 350 ಕೋಟಿ ಬಜೆಟ್ನಲ್ಲಿ ನಿರ್ಮಾಣ ಆಗಿದೆ. ಅಂದಹಾಗೆ ಮೊದಲ ದಿನ ಜನನಾಯಕನ್ 80 ಕೋಟಿಗೂ ಹೆಚ್ಚು ಹಣ ಗಳಿಸಿದ್ರೆ ಎರಡನೇ ದಿನ 25 ಕೋಟಿ ಸಹ ಗಳಿಸೋದಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಇದರ ಮಧ್ಯೆ ಜನನಾಯಕನ್ ಸಿನಿಮಾ ಜೊತೆಗೆ ವಿಜಯ್ ಅವರೊಂದು ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ. ಆ ಇತಿಹಾಸ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ನ್ಯೂಸ್ 18 ಕನ್ನಡದ ಇನ್ಸ್ಟಾಗ್ರಾಮ್ ಹಾಗೆಯೇ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋದನ್ನ ಮರಿಬೇಡಿ. ತಮಿಳು ಚಿತ್ರರಂಗಕ್ಕೂ ತಮಿಳುನಾಡು ರಾಜಕೀಯಕ್ಕೂ ಯಾವಾಗಲೂ ಒಂದು ಅವಿನಾಭಾವ ಹಾಗೆಯೇ ಸ್ವಾರಸ್ಯಕರ ಸಂಬಂಧ ಇರುತ್ತೆ. ಬೆಳ್ಳಿತೆರೆಯಲ್ಲಿ ಗಳಿಸಿದ ಜನಪ್ರಿಯತೆ ಹಾಗೆಯೇ ಆ ಪ್ರೀತಿಯನ್ನ ರಾಜಕೀಯ ಅಖಾಡದಲ್ಲಿ ದೊಡ್ಡ ಸಕ್ಸಸ್ ಆಗಿ ಪರಿವರ್ತಿಸಿದ ಅನೇಕ ನಾಯಕರನ್ನ ತಮಿಳುನಾಡು ಕಂಡಿರೋದನ್ನ ನಾವು ನೋಡಿದೀವಿ. ಆದರೂ ಒಬ್ಬ ಪ್ರಮುಖ ನಟ ಚುನಾವಣೆಯಲ್ಲಿ ಸ್ಪರ್ಧಿಸಿ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ತಾವು ನಾಯಕನಾಗಿ ನಟಿಸಿದ ಸಿನಿಮಾ ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗಿರೋದು ಅರ್ಧ ಶತಮಾನದಲ್ಲಿ ಒಮ್ಮೆ ಮಾತ್ರ ಅಂತಾನೆ ನೋಡಬಹುದು. ಅಂತಹ ಅಪರೂಪದ ಘಟನೆ ಈಗ ನಡೆದಿರೋದು. ಸುಮಾರು 5 ದಶಕಗಳ ಹಿಂದೆ MGR ಕಾಲದಲ್ಲಿ ನಡೆದಂತಹ ಆ ಒಂದು ಕ್ಷಣ ಇದೀಗ ದಳಪತಿ ವಿಜಯ್ ಸಿಎಂ ಆದ್ಮೇಲೆ ಮತ್ತೆ ಮರುಕಳಿಸಿದೆ. ಪುರಚ್ಚಿ ತಲೆವೇರ್ MG ರಾಮಚಂದ್ರನ್ 1977ರಲ್ಲಿ ತಮಿಳುನಾಡು ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆದ್ದು ಮೊದಲ ಬಾರಿಗೆ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ್ರು. ಅವರು ಮುಖ್ಯಮಂತ್ರಿಯಾಗಿ ಪಟ್ಟಕ್ಕೇರಿದ ಕೆಲವೇ ತಿಂಗಳಲ್ಲಿ ಅಂದರೆ 1977ರ ಆಗಸ್ಟ್ ತಿಂಗಳು ಅವರು ನಾಯಕನಾಗಿ ನಟಿಸಿದ ಮೀನವ ನನ್ಬನ್ ಸಿನಿಮಾ ಚಿತ್ರಮಂದಿರದಲ್ಲಿ ರಿಲೀಸ್ ಆಯಿತು. ಮುಖ್ಯಮಂತ್ರಿಯಾಗಿ ಅಧಿಕಾರದಲ್ಲಿದ್ದಾಗಲೇ ಅವರ ಸಿನಿಮಾ ತೆರೆಗೆ ಬಂದಿದ್ದರಿಂದ ಚಿತ್ರಮಂದಿರದಲ್ಲಿ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು. ಪೋಸ್ಟರ್ಗಳಲ್ಲಿ ಮುಖ್ಯಮಂತ್ರಿ ನಟಿಸಿದ ಸಿನಿಮಾ ಅನ್ನುವಂತಹ ವಿಶೇಷ ಒಕ್ಕಣಿಕೆ ಕೂಡ ಇತ್ತು. ಸೊ ವಿಶೇಷ ಪ್ರಚಾರವನ್ನು ಕೂಡ ಮಾಡಲಾಯಿತು. ಸಿನಿಮಾ ಚಿತ್ರಮಂದಿರಗಳಲ್ಲಿ ಭರ್ಜರಿ ಕಲೆಕ್ಷನ್ ಮಾಡ್ತು. ಸಾಮಾನ್ಯ ಮೀನುಗಾರರ ಹಕ್ಕುಗಳಿಗಾಗಿ ಹೋರಾಡುವ ಪಾತ್ರದಲ್ಲಿ MGR ನಟಿಸಿದ್ದು ಅವರ ಆ ಚಿತ್ರ ಹೊಸ ರಾಜಕೀಯ ಗುರುತಿಗೆ ಮತ್ತಷ್ಟು ಬಲ ಕೊಟ್ಟಿತ್ತು. ಸೊ ಆ ಐತಿಹಾಸಿಕ ಘಟನೆ ನಡೆದು ಇದೀಗ ಸುಮಾರು 50 ವರ್ಷಗಳ ನಂತರ ಅದೇ ರೀತಿಯ ಘಟನೆ ಈಗ ಮತ್ತೆ ನಡೆದಿದ್ದು ತಮಿಳಗ ವೆಟ್ರಿ ಕಾಳಗಂ ಪಕ್ಷದ ಅಧ್ಯಕ್ಷರಾಗಿ ರಾಜಕೀಯದಲ್ಲಿ ಗೆದ್ದು ತಮಿಳುನಾಡು ಮುಖ್ಯಮಂತ್ರಿ ಆಗಿರುವ ವಿಜಯ್ ಜೋಸೆಫ್ ಈಗ ಹೊಸ ಗುರುತಿನೊಂದಿಗೆ ಅಧಿಕಾರ ಸ್ವೀಕರಿಸಿ ಆಡಳಿತ ಮಾಡ್ತಾ ಇರುವ ಸಮಯದಲ್ಲೇ ಸಾಕಷ್ಟು ಅಡ್ಡಿ ಆತಂಕಗಳು ಅವರ ಜನನಾಯಕನ್ ಸಿನಿಮಾಗೆ ಈ ಹಿಂದೆ ಬಂದಿದ್ದನ್ನು ನಾವು ಗಮನಿಸಿದ್ವಿ. ಸೆನ್ಸಾರ್ ಅಡೆತಡೆಗಳ ನಂತರ ರನ್ ಟೈಮ್ ಜಾಸ್ತಿ ಮಾಡಿದ್ದು ಕೊನೆಗೂ ಇದು ಮೊನ್ನೆ 23ಕ್ಕೆ ರಿಲೀಸ್ ಆಗಿದೆ. ಸೊ ಮುಖ್ಯಮಂತ್ರಿ ನಾಯಕನಾಗಿ ನಟಿಸಿರುವ ಜನನಾಯಕನ್ ಸಿನಿಮಾ ಕೂಡ ತೆರೆ ಕಂಡಿರೋದು. ಎಚ್ ವಿನೋದ್ ನಿರ್ದೇಶನದಲ್ಲಿ ಅನಿರುದ್ಧ್ ಸಂಗೀತದಲ್ಲಿ ಈ ಮೂಡಿ ಬಂದಿರುವಂತಹ ಚಿತ್ರ ವಿಜಯ್ ನಟನೆಯ ಕೊನೆಯ ಚಿತ್ರ ಅಂತ ಈ ಹಿಂದೆನೇ ಘೋಷಣೆ ಮಾಡಲಾಗಿತ್ತು. ಮುಖ್ಯಮಂತ್ರಿ ಆದ ನಂತರ ಒಬ್ಬ ನಟನ ಸಿನಿಮಾ ಬಿಡುಗಡೆ ಆಗ್ತಾ ಇರೋದು ತಮಿಳು ಚಿತ್ರರಂಗದ ಇತಿಹಾಸದಲ್ಲಿ ಇದು ಎರಡನೇ ಮಾರಿ ಮಾತ್ರ. ಸೊ ರಾಜಕೀಯದಲ್ಲೂ ಸಂಚಲನ ಸೃಷ್ಟಿಸಿ MGR ಅವರ ಹಾಡುಗಳು ಮತ್ತು ಅದರ ಸಂಭಾಷಣೆಗಳು ಅಂದಿನ ರಾಜಕೀಯ ಸನ್ನಿವೇಶದಲ್ಲಿ ದೊಡ್ಡ ಪ್ರಭಾವ ಬೀರಿದ್ವು. ಅದೇ ರೀತಿಯಾಗಿ ವಿಜಯ್ ಅವರ ಜನನಾಯಕನ್ ಚಿತ್ರದ ಪ್ರಚಾರದ ಪೋಸ್ಟರ್ಗಳಲ್ಲೂ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅನ್ನುವಂತಹ ಒಕ್ಕಣಿಕೆ ಇರೋದು ಈಗಾಗಲೇ ಈ ಚಿತ್ರರಂಗವನ್ನ ಮೀರಿ ರಾಜಕೀಯ ವಲಯದಲ್ಲೂ ದೊಡ್ಡ ಸಂಚಲನವನ್ನು ಕೂಡ ಸೃಷ್ಟಿ ಮಾಡಿದೆ. ಸೊ ವಿಜಯ್ ಚಿತ್ರಕ್ಕೆ ದಾರಿ ಸಿಕ್ಕಿದೆ. ಅದೇ ರೀತಿಯಾಗಿ MGR ಕಾಲದಂತೆಯೇ ವಿಜಯ್ ಅವರ ಜನನಾಯಕನ್ ಚಿತ್ರವೂ ಕೂಡ ಬಿಡುಗಡೆಗೆ ಮುನ್ನ ಸಾಕಷ್ಟು ಕಾನೂನು ಹೋರಾಟಗಳನ್ನ ಎದುರಿಸಿ ನಂತರ ಈಗ ಚಿತ್ರ ರಿಲೀಸ್ ಆಗಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಜನರ ಬೆಂಬಲದೊಂದಿಗೆ ನಾಡಿನ ಉನ್ನತ ಹುದ್ದೆಯಾದ ಮುಖ್ಯಮಂತ್ರಿ ಕುರ್ಚಿಯನ್ನು ಏರೋದು, ಅಧಿಕಾರ ಸ್ವೀಕರಿಸಿದ ನಂತರವೂ ಸಿನಿಮಾಗಳು ತೆರೆಕಂಡು ಜನರ ಪ್ರೀತಿಗೆ ಪಾತ್ರರಾಗೋದು ಕೆಲವು ನಾಯಕರಿಗೆ ಮಾತ್ರ ಸಾಧ್ಯ ಆಗುವಂತಹ ವಿಚಾರ ಅನ್ನುವ ವಿಶ್ಲೇಷಣೆಗಳು ಕೂಡ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಇದೀಗ MGR ಅವರ ಸಿನಿಮಾ ದೊಡ್ಡ ಮಟ್ಟದ ದಾಖಲೆಯನ್ನು ಸೃಷ್ಟಿ ಮಾಡಿತ್ತು. ಆದರೆ ಇದೀಗ ವಿಜಯ್ ಅವರ ಜನನಾಯಕನ್ ಯಾವ ರೀತಿಯಾಗಿ ದಾಖಲೆಯನ್ನ ಮೆಟ್ಟಿ ನಿಲ್ಲುತ್ತೆ, ದಾಖಲೆಯನ್ನು ಸೃಷ್ಟಿ ಮಾಡುತ್ತಾ ಅಥವಾ ಈಗಾಗಲೇ ಗಳಿಕೆಯ ವಿಚಾರದಲ್ಲಿ ಬಂದು ಅಂತ ಹೇಳಿದ್ರೆ ಮೊದಲ ದಿನ ಮಾಡಿದಂತಹ ಒಂದು ದಾಖಲೆ ಅಥವಾ ಮೊದಲ ದಿನ ಆದಂತಹ ಒಂದು ಗಳಿಕೆಯ ವಿಚಾರ ಎರಡನೇ ದಿನ ಕಾಣಿಸ್ಲಿಲ್ಲ. ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗತ್ತಾ ಅಥವಾ ಕಡಿಮೆ ಆಗತ್ತಾ, ಇದುವೇ ಅವರ ಕೊನೆ ಸಿನಿಮಾ ಆಗತ್ತಾ ಅನ್ನುವಂತಹದ್ದು ಕೂಡ ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ನೋಡೋಣ ಏನಾಗುತ್ತೆ ಅನ್ನೋದು. ಇದು ಈ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.